बाबा साहेब भीमराव अम्बेडकर के 69वें परिनिर्वाण दिवस पर शहर के अम्बेडकर सर्कल पर बुद्ध भारत निर्माण संकल्प समावेश प्रोग्राम का आयोजन किया गया। इस प्रोग्राम की अध्यक्षता बीकू संघ के पूज्य भंते वरज्योति ने की। इस प्रोग्राम का उद्घाटन बीदर जिला प्रभारी मंत्री ईश्वर खंडे ने किया। इस प्रोग्राम में नगर प्रशासन और हज मंत्री रहीम खान ने डॉक्टर बाबा साहेब अम्बेडकर की तस्वीर पर माला चढ़ाई। इस प्रोग्राम की मुख्य वक्ता, विचारक और महिला कार्यकर्ता के नीला ने की। प्रोग्राम की अध्यक्षता रमेश डाकुड़गी ने की। अनिल कुमार बेल्दा ने प्रोग्राम में शुरुआती भाषण दिया। इस मौके पर पूर्व मंत्री बडेपा खाशिमपुर, बूढ़ा अध्यक्ष बसवराज जापशेट्टी, फिशरीज डेवलपमेंट कॉर्पोरेशन की चेयरमैन माला नारायण राव, पंच गारंटी के जिला अध्यक्ष अमृतराव चिमकोड़े, कर्नाटका वर्किंग जर्नलिस्ट एसोसिएशन के अध्यक्ष आनंद देवप्पा, महेश गोरनालकर, बाबूराव पासवान, उल्लासनी मधुले, संजय जागीरदार, बसवराज माड़गे, लुमनी गौतम, श्रीपत रावदी ने, मोहम्मद असीफुद्दीन, अंबादास गायकवाड़ और दूसरे उपस्थित रहे। कैमरामैन पबुराज का कवरेज। ಇವತ್ತಿನ ಈ ಸಮಾವೇಶದಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿ ಇವತ್ತು ಬಾಬಾ ಸಾಹೇಬರ ಈ ದಿನವನ್ನ ನಾವು ಎಲ್ಲರೂ ಕೇಳ್ತಾ ಇದ್ದರು, ನಮಗೆ ಬುದ್ಧ ಭಾರತ ಸಂಕಲ್ಪ ಯಾಕೆ ಮಾಡ್ತಾ ಇದ್ದೀರಂತ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ದಿನಗಳಲ್ಲಿ 14ನೇ ಅಕ್ಟೋಬರ್ 1956ರಲ್ಲಿ 5 ಲಕ್ಷ ಅನುಯಾಯಿಗಳ ಜೊತೆ ತಗೊಂಡು ಅವರು ಬರೀ ನಮ್ಮ ಒಂದು ಮಹಾರ ಸಮಾಜಕ್ಕೆ, ಬರೀ ಪರಿಶಿಷ್ಟ ಜಾತಿಗೆ ಹೇಳಿಲ್ಲ, ಇಡೀ ಮಾನವ ಕುಲದ ಏಳಿಗೆಗಾಗಿ ಇರ್ತಕ್ಕಂಥ ಯಾವುದಾದ್ರೂ ಜಗತ್ತಿನಲ್ಲಿ ಧಮ್ಮ ಇದೆ, ಅದು ಬೌದ್ಧ ಧಮ್ಮ. ನಾವೆಲ್ಲರೂ ಬೌದ್ಧ ಧಮ್ಮ ಕಡೆ ಹೋಗಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸಮಾವೇಶದ ಮುಖೇನ ನಾವು ಹೆಚ್ಚಿನ ಮಾತನಾಡಲೇನೆ ಸೋದರಿಯವರು ಮಾತಾಡೋರಿದ್ದಾರೆ. ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಬಾಲ್ಕಿಯಲ್ಲಿ ಕಾರ್ಯಕ್ರಮದ ಇನ್ನೂ ಅನೇಕ ನಮಗೆ ಶಾಸಕರು ಅವರೆಲ್ಲ ಬರ್ತೆ ಅಂತ ಹೇಳಿದ್ರು. ನಾವಿಷ್ಟೇ ಹೇಳೋದು, ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಮಾಡ್ತಾರೆಂಬುದು ಮುಖ್ಯ ಅಲ್ಲ. ಬಾಬಾ ಸಾಹೇಬರ ವೇದಿಕೆ ಮೇಲೆ, ಬುದ್ಧ ಧಮ್ಮದ ವೇದಿಕೆ ಮೇಲೆ, ಸಾಮಾಜಿಕ ವೇದಿಕೆ ಮೇಲೆ ನಾವೆಲ್ಲರೂ ಒಗ್ಗಟ್ಟನ್ನ ಮಾತುಗಳು ಅನ್ನೋದು ಒಂದು ಮಾಧ್ಯಮ, ಭಾಷೆ ಅನ್ನೋದು ಒಂದು ಮಾಧ್ಯಮ. ಮಾತುಗಳು, ಭಾಷೆ, ಅಕ್ಷರ ಎಲ್ಲವೂ ಸಹಿತ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆಯಿಂದ, ಘನತೆಯಿಂದ, ನೆಮ್ಮದಿಯಿಂದ ತಲೆ ಎತ್ತಿ ಬದುಕಲಿಕ್ಕೆ ಬೇಕಾದಂತ ಹಕ್ಕನ್ನ ಪಡೆಯುವ ಸಲುವಾಗಿ ನಮ್ಮ ಮಾತುಗಳಿರಬೇಕು ಅಷ್ಟೇ. ಅಧಿಕಾರ ಮೂಲದಿಂದ ಬರುವಂತ ಮಾತುಗಳು ಮತ್ತು ಕೇವಲ ಸ್ವಾರ್ಥ ಮೂಲದಿಂದ ಬರುವಂತ ಮಾತುಗಳು ಯಾವತ್ತೂ ಈ ದೇಶಕ್ಕೆ ನ್ಯಾಯ ಕೊಟ್ಟಿಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ದಯವಿಟ್ಟು ವೇದಿಕೆ ಮೇಲೆ ಇರೋರು ಯಾರು ಸಹಿತ ನನ್ನ ಮಾತನ್ನ ಏನು ಅಧಿಕಾರದಾಗಿದ್ದವರಿಗೆ ಇವರು ಟೀಕೆ ಮಾಡ್ತಾರ ಅಂತ ದಯವಿಟ್ಟು ಅನ್ನಬೇಡ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದನ್ನ ವಿಮರ್ಶೆ ಮಾಡುವ ಹಕ್ಕು ನಮಗೆ ಕೊಟ್ಟಾರ. ಹಂಗಾಗಿ ಈ ನೆಲದಲ್ಲಿ ಚರಿತ್ರೆ ನಿರ್ಮಾಣ ಮಾಡ್ಬೇಕಂತೀವಿ ಅಂತಾದ್ರೆ ಚರಿತ್ರೆಯನ್ನ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಚರಿತ್ರೆಯನ್ನ ತಿಳ್ಕೊಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ಈ ದಿನ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಘಟನೆ ನೆನಪಾಗ್ತದೆ ಬಂಧುಗಳೇ. ನಾವು ಭೀಮನಗರದಲ್ಲಿ ನಮ್ಮ ಮನೆ ಇದ್ದಾಗ ಬಹುಶಃ ಅನಿಲಿಗೆ ನೆನಪಿರಬೇಕು, ಪ್ರತಿ ರವಿವಾರ ನಮ್ಮ ಮನೆ ಒಳಗ ನಾವು ಅಧ್ಯಯನ ನಡೆಸ್ತಿದ್ದೇವೆ, ಜನಪರ ಅಧ್ಯಯನ ಕೇಂದ್ರದ. ಇಲ್ಲಿರುವಂತ ಎಲ್ಲರಿಗೆ ಇವತ್ತು ನನ್ನ ಶರಣಾರ್ಥಿಗಳು. ಪ್ರಪ್ರಥಮವಾಗಿ ನಾನು ಇವತ್ತು ಸ್ಮರಣೋತ್ಸವ ಕಾರ್ಯಕ್ರಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿವಸ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿದೇ ದಿವಸ 1956 ಅಂದ್ರೆ ನಮ್ಮನ್ನು ಅಗಲಿ ಹೋಗಿದ್ದಂತ ಒಂದು ದಿವಸ. ಅವರು ವಿಶ್ವಜ್ಯೋತಿಗಳು. ಅವರು ಇವತ್ತು ಏನವರ ಕಾರ್ಯಕಾಲದಲ್ಲಿ ಇಡೀ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಮರಿಸುವಂತ ಒಂದು ಕಾಲ. ಹೀಗಾಗಿ ಅವರು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ಸರ್ವಶ್ರೇಷ್ಠವಾದಂತ ಒಂದು ಪವಿತ್ರವಾದಂತ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನ ನಮಗೆ ಕೇವಲ ಒಂದು ಪುಸ್ತಕವಲ್ಲ, ಅದೊಂದು ಭಾರತೀಯ ಪವಿತ್ರ ಗ್ರಂಥ ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅನೇಕ ಧರ್ಮ, ಅನೇಕ ಜಾತಿ, ಅನೇಕ ಸಂಸ್ಕೃತಿ हो रहा है. हर साल पूरी टीम, अनिल गंदाले, पासवान, उनके साथ पूरी टीम, मैं सबका नाम नहीं ले रहा, ये प्रोग्राम करने का एक ही मकसद है कि लोगों तक बाबा साहब की हिस्ट्री, बाबा साहब की रियल पहचान. बाबा साहब एक समाज के लिए नहीं थे, ये पूरे भारत देश के लिए है बोल के ये सभी तक पहुंचने के लिए कार्यक्रम हमेशा होता है.
और इस कार्यक्रम में अभी हमारे डिस्ट्रिक्ट इंचार्ज मिस्टर ईश्वर खंडे जी बात करके गए हैं। इसी प्रोग्राम में हमारे बंडप्पा साहब हैं, बंते जी है, सभी लीडर हैं। मैं किसी का नाम लेता नहीं क्योंकि ऑलरेडी नाम लिया गया है। सिर्फ बाबा साहब के मंच में सिर्फ बाबा साहब का एक ही नाम लिया तो बस काफी है सबके लिए। तो बाबा साहब की हिस्ट्री जो आज हम हमारे भारत देश में ನಾನು ಎಲ್ಲ ಕಡೆ ಸ್ಕೂಲು ಕಾಲೇಜ್ನಲ್ಲಿ ಏನಾರ ಪ್ರೋಗ್ರಾಮ್ ಇದ್ರೆ ಒಂದೇ ಒಂದು ಹೇಳ್ತೀನಿ, ಅಲ್ಲಿ ಹೋಗಿ ನಾವ್ ಏನಾರ ಆದರ್ಶ ಇಟ್ಕೋಬೇಕಾಯ್ತು ಅಂತಂದ್ರೆ ಶಿಕ್ಷಣದಲ್ಲಿ ಬಾಬಾ ಸಾಹೇಬ್ರಿಗೆ ಇಟ್ಕೋಬೇಕು. ಯಾಕ ಈಗ ಜರ ಕಡು ಮುಚ್ಚಿರು 1 ಮಿನಿಟ್ ಕಡಿಮೆ. ಬಾಬಾ ಸಾಹೇಬ್ರು ಹುಟ್ಟಿದ್ದು ಕಾಲದಾಗ ಎಷ್ಟು 130 ಕಿಂತ ಹೆಚ್ಚಿಗೆ ಅವತ್ತು ಲೈಟ್ ಇದ್ವ, ರೋಡ್ ಇದ್ವ ಪಾಸ್ವಾನ್? ಮಧ್ಯಾಹ್ನ ಕುಳ್ಳಾಕ್ ಕೊಡ್ತೀರಾ? ಬಿಸಿ ಊಟ ಆಯ್ತಾ? ಮತ್ ಬಾಬಾ ಸಾಹೇಬ್ರ ಹೆಂಗ್ ಓದ್ರಪ್ಪ, ಹೆಂಗ್ ಬರ್ದ್ರು? ಬರೇ ಇಂಡಿಯಾದ ಡಿಗ್ರಿ ಅಲ್ಲ, ರಾಜರ್ ಸಹಾಯ ತಗೊಂಡ್ ಫಾರನ್ ಸುದ್ದಿ ಡಿಗ್ರಿ ತಗೊಂಡ್ ಬಂದ್ರು. ಅದು ಬಾಬಾ ಸಾಹೇಬ್ರ ಶಕ್ತಿ. ಅದು ನಾವು ಸುಮ್ಮನೆ ಇಲ್ಲ ಮಾತಾಡತ್ತಿದ್ದೆವು. ಎಲ್ಲ ನಮ್ಮ ಮನೆ ಮುಂದದ.